ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ವಿಡಿಯೋ ಪರ್ಟಿಕ್ಯುಲರ್ಲಿ ಫಾರ್ KRS ಪಕ್ಷದ ಕಾರ್ಯಕರ್ತರಿಗೋಸ್ಕರನೇ. ವಿ ವಾಂಟೆಡ್ ಟು ನಿಮಗೆ ಹೆಚ್ಚಿನ ಶಕ್ತಿ ಬರಲಿ, ನಿಮ್ಗೆ ಹೆಚ್ಚಿನ ಹೋರಾಟದ ಸಪೋರ್ಟ್ ಸಿಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಬೆಳಗ್ಗೆ ಹಾಕಿದ್ದೆ. ಸಾಮಾನ್ಯವಾಗಿ ನಮ್ಮ KRS ಪಕ್ಷದವರು KRS ಪಕ್ಷದವರು ಯಾಕೆ ಹೇಳ್ತೀನಿ ಅಂತಂದರೆ, ನಿಮ್ಮ ಯೋಚನೆಗಳೆಲ್ಲ ಒಂದೇ ರೀತಿ ಇದೆ. ಸೊ ನಾವು ನಡೀತಾ ಇರುವಂಥ ದಾರಿ ಬೇರೆ ಇರ್ಬೋದು, ಬಟ್ ನಮ್ಮ ಯೋಚನೆಗಳು ಒಂದೇ ಆಗಿದೆ. KRS ಪಕ್ಷದವರು ಸಾಮಾನ್ಯವಾಗಿ ಸರ್ಕಾರಿ ಅಧಿಕಾರಿಗಳು ಅನಧಿಕೃತವಾಗಿ ಸರ್ಕಾರಿ ವಾಹನಗಳನ್ನು ಬಳಸೋದನ್ನ, ಅಥವಾ ಫ್ಯಾಮಿಲಿಗೋಸ್ಕರನೋ ಅಥವಾ ಸಂಡೇನೋ ಅಥವಾ ರಜಾ ದಿನಗಳಲ್ಲೋ ಸರ್ಕಾರಿ ವಾಹನಗಳನ್ನು ಬಳಸಿದ್ರೆ ಅದನ್ನು ತಡೆ ಹಿಡಿದು ಎಕ್ಸ್ಪೋಸ್ ಮಾಡ್ತದೆ. ಇಟ್ಸ್ ಗುಡ್. ಬಟ್ ನನ್ನ ನಿಜವಾಗ್ಲೂ ವಿ ಸಪೋರ್ಟ್ ಇಟ್. ಯಾಕೆ ಅಂತಂದ್ರೆ, ನಿಮ್ಮ ಕಾರ್ ಕೊಟ್ಟಿರೋದು ನಮ್ಮ ದುಡ್ಡಿಂದ, ನಮ್ಮ ಟ್ಯಾಕ್ಸಿಂದ. ಆ ಒಂದು ಕಾರುಗಳನ್ನ, ಸರ್ಕಾರಿ ವಾಹನಗಳನ್ನ ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಮಕ್ಕಳನ್ನ ಸ್ಕೂಲ್ ಬಿಡೋಕ್ಕೋಸ್ಕರ, ನೀವೆಲ್ಲೋ ಟ್ರಿಪ್ ಹೋಗೋಕ್ಕೋಸ್ಕರ ದುರ್ಬಳಕೆ ಮಾಡ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ನಾವೊಬ್ಬ ಟ್ಯಾಕ್ಸ್ ಪೇಯರ್ ಆಗಿ ಅದನ್ನ ಪ್ರಶ್ನೆ ಮಾಡೋಂಥ ಅಧಿಕಾರ ಇದೆ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವರ ದುರಾಡಳಿತ ಯಾವ ಮಟ್ಟಿಗೆ ಇಟ್ಕೊಂಡಿದ್ದಾರೆ ಅಂತಂದ್ರೆ, 2016 ಒಂದು ಆರ್ಡರ್ ಕಾಪಿ ಹಾಕಿದ್ದೀನಿ. ನನಗೂ ಮತ್ತೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಹೀಗೆ ಯಾವುದೋ ಒಂದು ವಿಚಾರದಲ್ಲಿ ನಾವು ಭೇಟಿ ಮಾಡಿದಾಗ ಈ ವಿಚಾರನೂ ಬಂತು. KRS ಪಕ್ಷದವರು ಈ ತರ ತಡೆ ಹಿಡಿತಾರೆ, ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ. ಯಾಕೆ ಸಪೋರ್ಟ್ ಮಾಡಬಾರ್ದು ಅಂತ ಕೇಳಿದಾಗ ಈ ಆದೇಶದ ಕಾಪಿಯನ್ನ ಆ ವ್ಯಕ್ತಿ ನನಗೆ ಕೊಟ್ಟ, ಆ ಅಧಿಕಾರಿ ನನಗೆ ಕೊಟ್ಟ. ಐ ಥಾಟ್ ನಾನು ನಿಮ್ಗೆ ಇದನ್ನ ಎಜುಕೇಟ್ ಮಾಡಲೇಬೇಕು ಅಥವಾ ನಿಮಗೆ ತಿಳಿಸ್ಲೇಬೇಕು. ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ನನಗೆ ಗೊತ್ತಿಲ್ಲ, ಈ ಆದೇಶದ ಪ್ರಕಾರ 500 ಕಿಲೋಮೀಟರ್ನ 1000 ರೂಪಾಯಿ ಕಟ್ಟಿದ್ರೆ, 1,000 ರೂಪಾಯಿ ಕಟ್ಟಿದ್ರೆ 500 ಕಿಲೋಮೀಟರ್ನ ಆ ಅಧಿಕಾರಿ ಒಂದು ತಿಂಗಳಲ್ಲಿ ಬಳಸಬಹುದು ಅಂತ. ಅಂದ್ರೆ 2 ರೂಪಾಯಿ ಆಯ್ತು ಅವನಿಗೆ 1 ಕಿಲೋಮೀಟರ್. ಅಂದ್ರೆ ಒಂದು ರೀತಿ 1000 ರೂಪಾಯಿ ಕಟ್ಟಿದ್ರೆ ಸರ್ಕಾರಿ ವಾಹನ ಆ ಅಧಿಕಾರಿಗೆ ಪಾರ್ಟ್ ಟೈಮ್ ಟ್ಯಾಕ್ಸಿ. ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅಂದ್ರೆ ಅಧಿಕಾರದ ಮದ, ಅಧಿಕಾರದ ದುರುಪಯೋಗ ಯಾವ ಮಟ್ಟಕ್ಕೆ ಅಂತಂದ್ರೆ, ನಮ್ಗೆ ಅಧಿಕಾರ ಕೊಟ್ರೆ ಕೋತಿಗಳ ತರನೇ ನಾವು ಆಡೋದು, ಕೋತಿಗಳ ತರನೇ ನಾವು ಕಾನೂನು ಮಾಡ್ಕೊಂತೀವಿ, ನಮಗೆ ಬೇಕಾದಂತ ಕಾನೂನುಗಳನ್ನ ಮಾಡ್ಕೊಂತೀವಿ. ಅಲ್ಟಿಮೇಟ್ಲಿ ವಿ ವಾಂಟೆಡ್ ಟು ಎಷ್ಟು ಜನ ಅದಕ್ಕೆ 1000 ರೂಪಾಯಿ ರೆಸಿಪ್ಟ್ ಅರ್ದೋ 500 ಕಿಲೋಮೀಟರ್ ಬಳಸ್ಕೊಂತಾರೆ. ಇದಕ್ಕೆ ಮೆಕ್ಯಾನಿಸಮ್ ಏನು, ಇದಕ್ಕೆ ನೋಡಕ್ಕೆ ಮೆಕ್ಯಾನಿಸಮ್ ಏನು? ನಿಜವಾಗ್ಲೂ ದುರ್ಬಳಕೆ ಮಾಡುವಂತ ಅಧಿಕಾರಿ 1000 ರೂಪಾಯಿ ಕಟ್ತಾನ? ನಿಜವಾಗ್ಲೂ ಕಟ್ತಾನ? ಆಮೇಲೆ ಇದನ್ನ ಆದೇಶ ಮಾಡದಂತ ಸರ್ಕಾರಗಳಾಗಿರ್ಬೋದು ಅಥವಾ ಆಡಳಿತ ಆಗಿರ್ಬೋದು ಯಾವ ಕೆಳಮಟ್ಟಕ್ಕೆ ಕುಸಿದು ಹೋಗಿದೆ. ಕರ್ನಾಟಕ ತುಂಬಾ ಕಂಡಲ್ಲಿ ಭ್ರಷ್ಟಾಚಾರ, ಇಂಥ ಇಲಾಖೆನಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತೆಲ್ಲ. ಜೊತೆಯಲ್ಲಿ ಇವತ್ತಿನ ಈ ಒಂದು ಆದೇಶಗಳು ಅಂತಂದ್ರೆ, ಒಂದು ಸಮಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿನ ಯಾರೋ ತಮ್ಮ ಸ್ವಂತ ಕಾರನ್ನು ಸಹ ತಮ್ಮ ಸ್ವಂತ ಕೆಲಸಕ್ಕೆ ತಮ್ಮ ಸ್ವಂತ ಕಾರನ್ನು ಸಹ ಬಳಸ್ತಾ ಇದ್ದಂತ ವ್ಯಕ್ತಿಗಳು ನೋಡಿದಂಥವ್ರು. ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಇಡಬೇಕಂತ ಸುಡ್ಗಾಡು ಮಾಡಿಟ್ಟಿದ್ದಾರೆ. ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರು ವಿಕ್ಟೋರಿಯಾ. ಅದ್ರ ಬದಲು ನಾನು ಹೇಳಿದೆ, ಬ್ಯಾಡ್ರಿ ಕಾಂಗ್ರೆಸ್ ಗೌರ್ಮೆಂಟ್, ನಿಜವಾಗ್ಲೂ ಹೇಳ್ತೀನಿ, ಸಿದ್ದರಾಮಯ್ಯ ಅವರ ಹೆಸರು ಅಥವಾ ಬೇಡ DK ಶಿವಕುಮಾರ್ ಹೆಸರನ್ನ ಇಟ್ಬಿಡಿ ಆ ವಿಕ್ಟೋರಿಯಾ ಆಸ್ಪತ್ರೆಗೆ. ಅಲ್ಲಿ ನಡೀತಾ ಇರುವಂತ ಒಂದು ಹೊಸ ಆಸ್ಪತ್ರೆ ಕಟ್ಟಲ್ಲ, ಒಂದು ಹೊಸ ಶಾಲೆ ಕಟ್ಟಲ್ಲ, ಹೊಸ ಪೊಲೀಸ್ ಸ್ಟೇಷನ್ ಓಪನ್ ಮಾಡಿರುವಂತ ಸರ್ಕಾರಗಳು ಈ ಮಟ್ಟಕ್ಕೆ ಅಧಿಕಾರವನ್ನ ದುರುಪಯೋಗ ಮಾಡ್ತಾರೆ. ಇಂಥ ನಾಡಲ್ಲ ಕುವೆಂಪು ಹುಟ್ಟಿದ್ದು. ಬಸವಣ್ಣವರು 2 ದೀಪಗಳನ್ನ, ಅಣತೆಗಳನ್ನ ಇಟ್ಕೊಂತ ಇದ್ರಂತೆ. ಒಂದು ಅಣತೆ ಆ ರಾಜವಂಶಸ್ಥರ ರಾಜರ ಬಳಿ ಅವ್ರು ಕೆಲಸ ಮಾಡ್ತಾ ಇದ್ರು. ಅವ್ರು ಕೆಲಸ ಮಾಡ್ಬೇಕಾದ್ರೆ ಆ ದೀಪವನ್ನ ಆ ರಾಜವಂಶಸ್ಥರಿಗೆ ಸಂಬಂಧಪಟ್ಟಂತ ದೀಪವನ್ನ ಬಳಸೋರಂತೆ. ತಮ್ಮ ಸ್ವಂತ ಕೆಲಸ ಬಂದಾಗ ಆ ದೀಪವನ್ನ ಆರಿಸಿ ಅವ್ರ ತಾಯಿ ಕೇಳೋರಂತೆ, ಏನಕ್ಕೋ 2 ದೀಪ ಅಂತಂದ್ರೆ, ಇಲ್ಲ ಇದು ನಾನು ನಾನು ಆ ರಾಜರ ಕೆಲಸ ಮಾಡ್ಬೇಕಾದ್ರೆ ಆ ರಾಜ ಮನೆತನದ ಸಂಬಂಧಪಟ್ಟಂತ ದೀಪವನ್ನ ಬಳಸ್ತೀನಿ, ನಾನು ನನ್ನ ಕೆಲಸ ಮಾಡ್ಬೇಕಾದ್ರೆ ನನ್ನ ಸ್ವಂತ ದೀಪವನ್ನ ಬಳಸ್ತೀನಿ. ಎಲ್ರಿ ಆ ಮಹಾನುಭಾವ ಬಸವಣ್ಣನವರ ವಿಚಾರಗಳು, ಎಲ್ರಿ ಆ ಕುವೆಂಪು ವಿಚಾರ, ಎಲ್ರಿ ಆ ನಾವೆಲ್ಲ ಒಂದೇ ಅಂದಂತ ಅಂಬೇಡ್ಕರ್ ವಿಚಾರ ಎಲ್ಲಿ, ಬರ್ದ್ಕೊಟ್ಟಂತ ಕಾನೂನಲ್ಲಿ ದರೋಡೆಕೋರರು, ಕಳ್ಳರು, ಲೂಟಿಕೋರರ ಕೈಗೆ ಅಧಿಕಾರ ಕೊಟ್ಟು ಇವತ್ತು ಈ ಕರ್ನಾಟಕದ 7 ಕೋಟಿ ಜನರಲ್ಲಿ 97% ನರಳ್ತಾ ಇದ್ದಾರೆ, 3% ಎಂಜಾಯ್ ಮಾಡ್ತಾ ಇದಾರೆ ಅಂತ ಈ ಮೂಲಕ ಹೇಳುತ್ತಾ, KRS ಪಾರ್ಟಿಯವರ ಆದೇಶ ನೋಡ್ಕೊಳ್ಳಿ. ನನಗೆ ಗೊತ್ತಿಲ್ಲ, ಇದನ್ನ ಕೊಟ್ಟಂತವ್ರು ಬೇರೆ ಯಾರು ಅಲ್ಲ, ಒಬ್ಬ ಅಧಿಕಾರಿ. ಅದು ನಿಮಗ್ ಕೊಡ್ಲಿ ಅಂತಾನೆ ಕೊಟ್ರು. ಆ KRS ಪಾರ್ಟಿಯವ್ರು ಕೊಡ್ರಿ ಅಂತಂದ್ರು. ಇಲ್ಲಿ ಬಿಡಿ, ಅವರು ನಮ್ಮ ಪಾರ್ಟಿಯವ್ರೆ. ಈಗ ಈ ಚಿಂತೆ ಎಲ್ಲ ನಮ್ದು ಒಂದೇನೆ.
ಸಣ್ಣ ಮಟ್ಟದಲ್ಲಿ ನಮ್ದಾದಂತ ಮಟ್ಟದಲ್ಲಿ ಧ್ವನಿ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಒಂದು ಬದಲಾವಣೆ ಆಗಬೇಕು ಅಂತ ಕೇಳ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಸವರಾಜ ಬೊಮ್ಮಾಯಿ ಮಗನ್ ನಿಲ್ಲಿಸ್ದ. ನಾವು ಓಪನ್ ಆಗಿ ಹೇಳಿದ್ವಿ, ಸೋಲಿಸ್ರಿ ಅವನ್ ಮಗನ್ನ, ವಂಶಾಡಳಿತ ಸೋಲ್ಬೇಕು ಕರ್ನಾಟಕದಲ್ಲಿ, ಹೊಸ ಪ್ರತಿಭೆಗಳು ರಾಜಕೀಯಕ್ಕೆ ಬರಬೇಕು, ಈ ಮಾಫಿಯಾಗಳು ಮನೆಗೆ ಹೋಗ್ಬೇಕು, ಈ ಲೂಟಿಕೋರರು, ಈ ಡಕಾಯಿತರು, ಈ ಕ್ರಿಮಿನಲ್ಗಳು, ಈ ಊಸರು ಒಳ್ಳಿಗಳು ಸೋಲ್ಬೇಕು, ಸೋತು ಮನೆಗೆ ಹೋಗ್ಬೇಕು ಅನ್ನೋ ವಿಚಾರವನ್ನ ಇಡುತ್ತಾ, ಬಿಕಾಸ್ ವಿ ಲವ್ ದಿಸ್ ಕಂಟ್ರಿ, ಈ ದೇಶವನ್ನ ಇಷ್ಟಪಡ್ತೇವೆ, ವಿ ಲವ್ ದಿಸ್ ಸ್ಟೇಟ್, ಈ ಕರ್ನಾಟಕವನ್ನ ಇಷ್ಟಪಡ್ತೇವೆ, ಈ ಕನ್ನಡದೇನೆ ಇಷ್ಟಪಡ್ತೇವೆ, ಈ ಮಣ್ಣಲ್ಲಿ ನಾವು ಹುಟ್ಟಿದೀವಿ, ವಂಶ ಪಾರಂಪರೆ ನಾವು ಇಲ್ಲಿದ್ದೀವಿ. ಈ ಒಂದು ವ್ಯವಸ್ಥೆಯನ್ನ ಕುಲಿಗೇಡಿಸಿಟ್ಟ ಏನ್ ಗೊತ್ತಾ, ದೇ ಆರ್ ಕಂಟ್ಯಾಮಿನೇಟೆಡ್. ಬರೀ ನೀರು ಒಂದೇ ಅಲ್ಲ, ಇಲ್ಲಿ ಹಾಲು ಒಂದೇ ಅಲ್ಲ, ತರಕಾರಿ ಒಂದೇ ಅಲ್ಲ, ಅಂತರ್ಜಲ ಅಥವಾ ಗ್ರೌಂಡ್ ವಾಟರ್ ಒಂದೇ ಅಲ್ಲ, ಇಲ್ಲಿನ ವಾತಾವರಣ ಅಲ್ಲ, ಸಂಪೂರ್ಣವಾಗಿ ಅವರು ಕೊಳೆತು ನಾರ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ, ನಮ್ಮಂತವ್ರ ಅಧಿಕಾರಕ್ಕೆ ಬಂದ್ರು ಸಹ, ಇವನ್ ಇಫ್ ದಟ್ ಡೆಫಿನೆಟ್ಲಿ ಐ ಪ್ರಾಮಿಸ್ ಮೈಸೆಲ್ಫ್, ಇವ್ರನ್ನ ಓಡಿಸ್ದಿರ ಅಂತ ನಾವಿರೋದಿಲ್ಲ. ವಿ ವಿಲ್ ರಿಮೂವ್ ದಿಸ್ ಪೀಪಲ್ ಫ್ರಮ್ ಪವರ್. ಯಾಕೆಂದ್ರೆ ನಿಜವಾಗ್ಲೂ ಮೂರೂ ಪಕ್ಷದಲ್ಲೂ ಲೂಟಿ ಕೊರ್ರೆ ಬಿಟ್ರೆ 90% ಹುಡುಗರೆ ಒಬ್ಬರೇ ಇಬ್ಬರೇ ಇರಬಹುದು, ಅವರು ವಿಧಿ ಇಲ್ದಿರ ಇದರ ಬಿಟ್ರೆ 90% ದೇ ಆರ್ ದ ಲೂಟರ್ಸ್ ಇನ್ ಆಲ್ ದ 3 parties ಹೂ ಆರ್ ಇನ್ ದ ಪವರ್. ಕಳೆದ 30 ವರ್ಷದಲ್ಲಿ 1250 ಕೆರೆಗಳನ್ನ ಬೆಂಗಳೂರಲ್ಲಿ ನುಂಗಾಕಿದ್ದಾರೆ. ದೇ ಆರ್ ಸ್ವ್ಯಾಲೋಡ್. 1250 ಕೆರೆಗಳಂತಂದ್ರೆ 70,000 ಕೆರೆ ಆಯ್ತು. ಕರ್ನಾಟಕದಲ್ಲಿ 11,000 ಕೆರೆಗಳನ್ನ ನುಂಗಾಕವ್ರೆ. ಇದೇ ರಾಜಕಾರಣಿಗಳು, ಅವ್ರ ಬಟ್ಟಂಗಿಗಳು, ಅವ್ರ ಬಕೆಟ್ಗಳು. ಕೇಳೋರು ಯಾರು? ನಾಗರಿಕತೆ ಹುಟ್ಟಿದ್ದೇ ನೀರಿಂದ, ಆ ನೀರನ್ನು ಬಿಡಲ್ಲ ಇವರು. ಇವತ್ತು ಕುಡಿಯೋ ನೀರು ಕಂಟಾಮಿನೇಟ್ ಆಗಿದೆ. ನಾನು ಆವಾಗಲೇ ಹಳೆ ವಿಡಿಯೋದಲ್ಲಿ ಹೇಳಿದೆ, ಅವ್ರಿಗೆ ಬೇಕಾದಂತ ಆದರ್ಶಗಳು ಮಾಡ್ಕೊಂತಾರೆ. ಓಡಾಡಕ್ಕೆ ಹೆಲಿಕಾಪ್ಟರ್ಗಳು, ಈ ಬೇವರ್ಸಿಗಳಿಗೆ ಆಸ್ತಿಗಳು, ಸಾವಿರ ಕೋಟಿಗಳ ಆಸ್ತಿಗಳು, ಮನೆಗಳು, ಡಾಲರ್ಸ್ ಕಾಲೋನಿ, ಇಲ್ಲ ಅಂದ್ರೆ ಸದಾಶಿವ ನಗರ, ವಾರಕ್ಕೊಮ್ಮೆ ಕ್ಲಬ್ಗಳು, 5 ಸ್ಟಾರ್ ಹೋಟೆಲ್ಗಳಲ್ಲಿ MLAಗಳನ್ನು ಕೂತ್ಕೊಂಡು ಪಾರ್ಟಿಗಳು. ಅಲ್ರಿ, ತಿನ್ನಕ್ಕೆ ಇಟ್ಟಿಲ್ದಿರೋಂಥ ಪರಿಸ್ಥಿತಿನಲ್ಲಿ ಈ ಕೆಲಸಗಳನ್ನ ಮಾಡಿ ಇವ್ರುಗಳು ಲೂಟಿ ಕೋರ್ತನ ಮಾಡ್ತಾರಲ್ಲ, ನಿಜವಾಗ್ಲೂ ಇವರನ್ನ ಯಾರೋ ಪ್ರಶ್ನೆ ಮಾಡಲ್ವಾ? ಜನರಿಗೆ ಪ್ರಶ್ನೆ ಮಾಡಕ್ ಆಗ್ತಾ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಅವರು ತಮ್ಮದೇ ಆದಂತ ಸಮಸ್ಯೆಗಳಿಗೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಸಿಗಾಕ್ಸಿರೋದು ಕೇಂದ್ರ ಸರ್ಕಾರದ ಸಾಲ, ರಾಜ್ಯ ಸರ್ಕಾರದ ಸಾಲ, ಈ ಜನಗಳ ಸಾಲ ಅಲ್ದ್ರೆ ಈ ಬೇವರ್ಸಿ ನನ್ನ ಮಕ್ಕಳ ಸಾಲನೂ ಕೂಡ ತೀರಿಸುವಂತ ಪರಿಸ್ಥಿತಿ ಜನಗಳಿಗೆ ಬಂದಿದೆ ಅಂತ ಈ ಮೂಲಕ ಹೇಳುತ್ತಾ, ಬೇವರ್ಸಿಗಳು ರೀ, ನನಗೆ ಹೇಳಕ್ಕೆ ಏನೂ ಆತಂಕ ಇಲ್ಲ. ದೇ ಹ್ಯಾವ್ ಲೂಟೆಡ್ ದ ಕಂಟ್ರಿ. 200 ಲಕ್ಷ ಕೋಟಿ ಸಾಲ ಮಾಡಿ ದೇಶವನ್ನ ದಾರಿದ್ರ್ಯ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಕರ್ನಾಟಕವನ್ನ 8 ಲಕ್ಷ ಕೋಟಿ ಸಾಲ ಮಾಡಿ ಕರ್ನಾಟಕವನ್ನ ದರಿದ್ರ ಪರಿಸ್ಥಿತಿಗೆ ಬಂದಿದ್ದಾರೆ. ಇಲ್ಲಿನ ರಿಸೋರ್ಸ್ಗಳು ಲೂಟಿ ಆಗಿದೆ, ಇಲ್ಲಿನ ಹಣವನ್ನ ಲೂಟಿ ಮಾಡಲಾಗಿದೆ, ಸಾಲದಲ್ಲಿಟ್ಟಿದ್ದಾರೆ, ಪರಿಸರ ನಾಶ ಆಗಿದೆ, ಕುಡಿಯೋ ನೀರು ವಿಷ ಆಗಿದೆ, ಕುಡಿಯೋ ಹಾಲು ಕಲಬೆರಕೆ ಆಗಿದೆ, ತಿನ್ನೋ ತರಕಾರಿ ಕಲಬೆರಕೆ. ಇನ್ನು ಏನು ಉಳಿಸಿದ್ದಾರೆ? ಏನು ಉಳಿಸಿಲ್ಲ. ಏನೋ ಇದು ಪರಿಸ್ಥಿತಿ. ಇದನ್ನ ಬದಲಾವಣೆ ಮಾಡ್ಬೇಕಂದ್ರೆ ನೀವೇ ಡಿಸೈಡ್ ಮಾಡ್ಬೇಕು ಅಂತ ಹೇಳುತ್ತಾ, ವಿ ಜಸ್ಟ್ ವಾಂಟ್ ಟು ಟೆಲ್ ಯು ದಟ್ KRS ಪಾರ್ಟಿ ಅವರಿಗೆ ಪರ್ಟಿಕ್ಯುಲರ್ ಆಗಿ ಅಲ್ಲೊಂದು ಆದೇಶದ ಕಾಪಿ ಹಾಕಿದ್ದಾರೆ. ಬಿ ಕೇರ್ಫುಲ್. ಯಾಕಂತಂದ್ರೆ ನೀವು ಹೋರಾಟ ಚೆನ್ನಾಗಿದೆ, ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ಎಜುಕೇಟ್ ಮಾಡಬೇಕಾದ್ದು, ನಮಗೆ ಗೊತ್ತಿರೋಂಥ ವಿಚಾರ ನಮಗೆ ತಿಳಿಸ್ಬೇಕಾದ್ದು ನಮ್ಮ ಧರ್ಮ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಹೆಚ್ಚಾಗಿ ನಾನು ವಿಡಿಯೋಗಳನ್ನ ಮಾಡ್ತಾ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಕಳೆದ 15 ವರ್ಷದಲ್ಲಿ ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸಿದ್ದೀವಿ. ಈಗ ಬರೀ ಧ್ವನಿ ಮಾಡೋದ್ಕಿಂತ, ಕಿರ್ಚಾಡೋದ್ಕಿಂತ, ಐ ಡು ನಾಟ್ ವಾಂಟ್ ಟು ವೇಸ್ಟ್ ಮೈ ಎನರ್ಜಿ. ಕಿರ್ಚೋದ್ರಲ್ಲಿ ಕೋಪ ಮಾಡ್ಕೊಂಡು ಅದನ್ನು ತಿಳಿಸೋದಕ್ಕಿಂತ ಸ್ವಾರಸ್ಯಕರವಾಗಿ ತಿಳಿಸಿ ಕೆಲಸ ಮಾಡೋಣ ಅಂತ. ವಿ ಆರ್ ಡೂಯಿಂಗ್ ವರ್ಕ್, ವಿ ಆರ್ ಗೋಯಿಂಗ್ ಟು ಚೇಂಜ್. ಈ ವ್ಯವಸ್ಥೆಯನ್ನ ಬದಲಾಯಿಸ್ತೀವಿ, ಎಸ್ಪೆಷಲಿ ರಾಜಕೀಯವಾಗಿ ಅಂತ ಹೇಳುತ್ತಾ ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಸಿಸ್ಟಮ್ ಇನ್ ಕರ್ನಾಟಕ. ಈ ಒಂದು ಪೊಲಿಟಿಕಲ್ ಸಿಸ್ಟಮ್ ಅನ್ನ, ಈ ಗೌರ್ಮೆಂಟ್ಗಳನ್ನ, ಈ ಭ್ರಷ್ಟರನ್ನ ಬದಲಾವಣೆ ಮಾಡ್ತೀವಿ. ವಿ ಹ್ಯಾವ್ ಪ್ರಾಮಿಸ್ ಅವರ್ ಸೆಲ್ಫ್, ಅವರ್ ಟೀಮ್ ಹ್ಯಾಸ್ ಪ್ರಾಮಿಸ್ಡ್ ಅವರ್ ಸೆಲ್ಫ್ ಅಂತ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ನಿಮ್ಮಲ್ಲಿ ನಿಮ್ಮೊಬ್ಬರೇ, ಬೇರೆ ಏನೂ ಇಲ್ಲ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್.